ಬೊಮ್ಮನಹಳ್ಳಿ ಶಾಲೆ ಮುಚ್ಚಲು ಬಿಡುವುದಿಲ್ಲ ಬಿಡುವುದೇ ಇಲ್ಲ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಧಿಕ್ಕಾರ ಧಿಕ್ಕಾರ. ಸಾರ್ವಜನಿಕ ಶಿಕ್ಷಣ ಉಳಿಯಲಿ ಉಳಿಯಲಿ. ಸಾರ್ವಜನಿಕ ಶಿಕ್ಷಣ ಉಳಿಯಲಿ ಉಳಿಯಲಿ. ಸಾರ್ವಜನಿಕ ಶಿಕ್ಷಣ ನಮ್ಮ ಹಕ್ಕು ನಮ್ಮ ಹಕ್ಕು. ಬೊಮ್ಮನಹಳ್ಳಿ ಶಾಲೆ ಮುಚ್ಚಲು ಬಿಡುವುದಿಲ್ಲ ಬಿಡುವುದಿಲ್ಲ. ನಮ್ಮೂರ ಶಾಲೆ ನಮ್ಮ ಹಕ್ಕು ನಮ್ಮ ಹಕ್ಕು. ನಮ್ಮೂರ ಶಾಲೆ ನಮ್ಮೂರಲ್ಲೇ ಉಳಿಯಲಿ ಉಳಿಯಲಿ. ಬರದಿ ಮಂಡಿಗೆರೆ ಕೆಪಿಎಸ್ ಶಾಲೆಗೆ ಕಳುಹಿಸಲು ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲ. ನಮ್ಮೂರ ಶಾಲೆ ನಮ್ಮೂರಲ್ಲೇ ಉಳಿಯಲಿ ಉಳಿಯಲಿ. ಬೊಮ್ಮನಹಳ್ಳಿ ಶಾಲೆ ಮುಚ್ಚಲು ಬಿಡುವುದಿಲ್ಲ ಬಿಡುವುದಿಲ್ಲ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಬೇಡವೇ ಬೇಡ ಬೇಡವೇ ಬೇಡ. ಸಾರ್ವಜನಿಕ ಶಿಕ್ಷಣ ಉಳಿಯಲಿ ಉಳಿಯಲಿ. ಸರ್ ನಮಸ್ತೆ, ನಾನು STMC ಅಧ್ಯಕ್ಷ ಮಾಜಿ. ಇದು ನಮ್ಮೂರು ಶಾಲೆ ಬೊಮ್ಮನಹಳ್ಳಿ. ಅವತ್ತಿನ ದಿನ ಇವತ್ತವರೆಗೂ ಇವು ಎಲ್ಲ ಬಡವರು, ಬಾಡಿಗೆ ಮನೆಯವರು, ಬಡ ಮಕ್ಕಳು ಇಲ್ಲಿ ಓದ್ತಾ ಇರೋದು. ಯಾರು ಶ್ರೀಮಂತರು ಯಾರೂ ಇಲ್ಲ. ಹಂಗಾಗಿ ಇವತ್ತು ಒಂದು 100 ಜನ ಮೇಲ್ಪಟ್ಟು ಕಾರ್ಮಿಕರ ಮಕ್ಕಳವ್ರೆ, ಬಡವ್ರ ಮಕ್ಕಳವ್ರೆ. ಇವತ್ತಿನ ದಿನ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ, ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತಂದರೆ, ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತಂದರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲ ಸಾರ್ವಜನಿಕರು, ನಮ್ಮೂರು ಗ್ರಾಮಸ್ಥರು, ಇಂಥ ಎಲ್ಲ ಯುವಕರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅಂಥ ದಿನ ಪರಿಸ್ಥಿತಿಯಲ್ಲೂ ನಮ್ಮ ಶಾಲೆ ಕಾಪಾಡ್ಕೊಂಬಂದಿದ್ದೀವಿ. ಇವತ್ತಿನ ದಿನ ಒಂದು 100 ಮಕ್ಕಳಿಗಿನ್ನ ಹೆಚ್ಚಾಗಿ ಸೇರ್ಪಡೆ ಆಗೈತೆ. ಇವತ್ತು ಮ್ಯಾಗ್ನೆಟ್ ಶಾಲೆ ಮುಚ್ತೀವಿ KPS ಅಂತ ಬಂದರೆ ನಮ್ಗೆ ಅದಕ್ಕೂ ಒಪ್ಪಿಗೆ ಇಲ್ಲ, ನಮ್ಗೆ ಅದಕ್ಕೂ ಇಷ್ಟನೂ ಇಲ್ಲ. ಇವತ್ತು ಎಲ್ಲ ಶಾಲೆ ಉಳಿಬೇಕು, ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಇಲ್ಲಿ ನೀವು ಕಂಡಾಗೆ ಇಲ್ಲಿ ರಸ್ತೆ ಏನು ಕಂಡೈತೆ ನೀವು ನೋಡಿರ. ಈ ರಸ್ತೆಗೂ ನಮ್ಮ ಶಾಲೆಗೆ ರಸ್ತೆ ಇಲ್ಲ. ಮೇಯ್ನಾಗಿ ಗ್ಯಾಸ್ ಬರಲ್ಲ, ರೇಷನ್ ಬರಲ್ಲ, ಅಧಿಕಾರಿಗಳು ಬರಲ್ಲ. ಈಗ ನಮಗೆ ಒಪ್ಪಿಗೆ ಇಲ್ಲ ಸರ್. ನಮಗೆ ನಮ್ಮ ಮಕ್ಕಳು ಇಲ್ಲೇ ಇರಬೇಕು, ನಮ್ಮ ಮಕ್ಕಳು ಇಲ್ಲೇ ಓದಬೇಕು, ನಮ್ಮ ಒಂದು ಮಗು ಇದ್ರು ಇಲ್ಲೇ ಬೆಳಿಬೇಕು. ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು. ಇದೇ ಪ್ರಯ ಸರ್, ನಾವು AIDSO ವಿದ್ಯಾರ್ಥಿ ಸಂಘಟನೆ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯಿಂದ ನೀವು ಗಮನಿಸಿದಂಗೆ ಇಡೀ ರಾಜ್ಯದಾದ್ಯಂತ ಏನು ಇವತ್ತಿನ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಅಂತ ಒಂದು ಯೋಜನೆನ ತಂದು ಆ ಮೂಲಕ 40,000ಕ್ಕೂ ಹೆಚ್ಚು ಶಾಲೆಗಳನ್ನು ಮರ್ಜ್ ಮಾಡೋದಕ್ಕೆ ಕೊಟ್ಟಿದೆ. ನಾವು ಇದನ್ನ ವಿರೋಧಿಸಿ ಇಡೀ ರಾಜ್ಯದಾದ್ಯಂತ ಹೋರಾಟನ ಕೈಗೊಂಡಿದ್ದೀವಿ. ಇಲ್ಲೂ ಕೂಡ ಇವತ್ತು ಕೂಡ ಈ ಬೊಮ್ಮನಹಳ್ಳಿ ಶಾಲೆನ ಅಷ್ಟು ದೂರ 5ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರ ಇರುವಂಥ ಬರಡಿ ಮಂಡಿಗೆರೆ ಶಾಲೆಗೆ ಮರ್ಜ್ ಮಾಡಬೇಕು ಅಂತ ಹೇಳ್ತಾ ಇದೆ ಸರ್ಕಾರ. ಇವತ್ತು ನಾವು ಅದರ ಸರ್ಕಾರ ಬಿಟ್ಟಿರೋ ಅಂಥ ಒಂದು ಆರ್ಡರ್ನು ಕೂಡ ನಾವು ತಗೊಂಡು ಬಂದಿದ್ದೀವಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ನೆಲಮಂಗಲ ಭಾಗದಲ್ಲಿ ಒಂದು ಬಸವನಹಳ್ಳಿ ಶಾಲೆ, ಇನ್ನೊಂದು ಬರದಿ ಮಂಡಿಗೆರೆ, ಇವಾಗ ರೀಸೆಂಟ್ ಆಗಿ ಸೋಲೂರ್ದೊಂದು ಶಾಲೆನ ಬಿಟ್ಟಿದ್ದಾರೆ. ಈ 3 ಶಾಲೆಗಳನ್ನು ಮಾತ್ರ ನಾವು KPS ಮ್ಯಾಗ್ನೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇನ್ನು ಉಳಿದ ಶಾಲೆಗಳ ಗತಿ ಏನು? ಇದಕ್ಕೆ ಯಾಕೆ ಯಾರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ? ಇವತ್ತು ಈ ವರದಿ ಏನು ಹೇಳ್ತಾ ಇದೆ, ಇವ್ರು ಬಿಟ್ಟಿರೋದು ಏನು ಹೇಳ್ತಾ ಇದೆ ಅಂತಂದ್ರೆ, ಇವತ್ತು ಇದರ ರೇಡಿಯೇಷನ್ ಅಲ್ಲಿರುವಂತ ಅದು ಕಡಿಮೆ ಸ್ಟ್ರೆಂತ್ ಇರುವಂತ ಮಕ್ಕಳನ್ನ ನಾವು ಮುಚ್ತೀವಿ ಅಂತ ಹೇಳಿ. ಆದ್ರೆ ಈ ಯೋಜನೆನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರೋದೇನು ಅಂತಂದ್ರೆ 100ಕ್ಕಿಂತ ಜಾಸ್ತಿ ಮಕ್ಕಳಿರೋ ಶಾಲೆಗಳನ್ನು ಮುಚ್ಚೋದಿಕ್ಕೆ ಕೊಟ್ಟಿದ್ದಾರೆ. ಈಗ ಈ ಹಳ್ಳಿನೇ ತಗೊಂಡ್ರೆ ಇಲ್ಲಿ 100ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಆದ್ರೆ ಇದನ್ನು ಕೂಡ ಇವತ್ತು ಬರದಿ ಮಂಡಿಗೆರೆಗೆ ಏನು ಅದಕ್ಕೆ KPS ಶಾಲೆಗೆ ಈ ಶಾಲೆನೂ ಕೂಡ ಮರ್ಜ್ ಮಾಡೋದಕ್ಕೆ ಹೋಗಿದೆ ಸರ್ಕಾರ. ಇಲ್ಲಿ ಗ್ರಾಮಸ್ಥರು ಮತ್ತೆ ನಾವು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯಿಂದ ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಯಾವ ಹಳ್ಳಿಯಲ್ಲೂ ಕೂಡ ಶಾಲೆಗಳನ್ನ ಮುಚ್ಚಬಾರ್ದು. ಅಲ್ಲಿ ಒಂದು ಮುಚ್ಚಬಾರ್ದು, ಇನ್ನೊಂದು ಎಲ್ಲಾ ಫೆಸಿಲಿಟೀಸ್ನು ಕೂಡ ಅಲ್ಲೇ ಎನ್ಶೋರ್ ಮಾಡಬೇಕು. ಶಿಕ್ಷಕರ ಕೊರತೆನ ನೀಗಿಸಬೇಕಾಗತ್ತೆ, ಬೇಸಿಕ್ ಫೆಸಿಲಿಟೀಸ್ನ ಎನ್ಶೋರ್ ಮಾಡಬೇಕಾಗತ್ತೆ. ಇದನ್ನ ನಾವು ಇಡೀ ರಾಜ್ಯದಾದ್ಯಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇಲ್ಲೂ ಕೂಡ ಏನು ಬೊಮ್ಮನಹಳ್ಳಿಯಲ್ಲೂ ಕೂಡ ಹಾಗೆ ಬರದಿ ಮಂಡಿಗೆರೆ, ಬಸವನಹಳ್ಳಿಗೆ ಯಾವ್ಯಾವ ಶಾಲೆಗಳನ್ನ ಮರ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಹಳ್ಳಿಯವರನ್ನು ಕೂಡ ನಾವು 10ನೇ ತಾರೀಕು BO ಡೆಲಿಗೇಷನ್ಗೆ ಹೋಗ್ತಾ ಇದೀವಿ. BO ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇವತ್ತು ಯಾಕೆ ಶಾಲೆಗಳನ್ನ ಮರ್ಜ್ ಮಾಡ್ತಾ ಇದ್ದೀರಾ? ಇವತ್ತು ಬಡ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ತಾ ಇರುವಂತ ಸರ್ಕಾರಿ ಶಾಲೆಗಳನ್ನ ಉಳಿಸೋದಿಕ್ಕೆ ಸರ್ಕಾರ ನಿಂತ್ಕೋಬೇಕಾಗಿತ್ತು. ಬದಲಾಗಿ ಇವತ್ತು ಎಲ್ಲಾನು ಕೂಡ ಮುಚ್ಚಾಕೋದಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಏನು ಶಾಲೆಗಳನ್ನ ಖಾಸಗೀಕರಣ ಮಾಡೋದಿಕ್ಕೆ ಹೋಗ್ತಾ ಇದೆಯಾ? ಹಾಗಿದ್ರೆ ಶಿಕ್ಷಣ ಅನ್ನೋದು ಇನ್ನು ದುಡ್ಡಿದ್ದವ್ರಿಗೆ ಮಾತ್ರನಾ? ನಮ್ಮಂತ ಬಡವರಿಗೆ, ಸಾರ್ವಜನಿಕರಿಗೆ ಅಥವಾ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಅನ್ನೋದು ಸಿಗಬಾರದು ಅನ್ನೋದಾ? ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಶಿಕ್ಷಣ ಸಚಿವರು.